ನಮಸ್ಕಾರ ಸ್ನೇಹಿತರೆ. ಗಲ್ಲಿಯ ಚೌಧರಿ ತರ ನಮ್ಮನ್ಯಾರು ಪ್ರಶ್ನೆ ಮಾಡೋದು ಅನ್ನೋ ಅಹಂಕಾರದಲ್ಲಿತ್ತು ಗಾಂಧಿ ಕುಟುಂಬ. ಆದ್ರೆ ಈಗ ಪೈಸೆ ಪೈಸೆಗೂ ಉತ್ತರ ಕೊಡುವಂತಹ ಪರಿಸ್ಥಿತಿ ಬಂದಿದೆ ನಕಲಿ ಗಾಂಧಿ ಕುಟುಂಬಕ್ಕೆ. ವಿಚಾರ ದುಡ್ಡು ಹಣಕಾಸಿಗೆ ಸಂಬಂಧಪಟ್ಟಿರೋದ್ರಿಂದ, ಅದರಲ್ಲೂ ವಿದೇಶಿ ಫಂಡ್ಗೆ ಸಂಬಂಧಪಟ್ಟಿರೋದ್ರಿಂದ ಇಡಿ ಎಂಟ್ರಿ ಆದೇ ಆಗುತ್ತೆ. ಸಿಬಿಐ ತೂಗುಗತಿ ಅಂತೂ ಈಗ ಆಲ್ರೆಡಿ ಇದೆ. ಶ್ರೀಕೃಷ್ಣನ ಜನ್ಮಸ್ಥಾನ ಸೇರೋದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಸ್ನೇಹಿತರೆ, ಇದು ಚಳಿಗಾಲ. ಡೆಲ್ಲಿನಲ್ಲಂತೂ ದಿನದಿಂದ ದಿನಕ್ಕೆ ಚಳಿ ತಾರಕಕ್ಕೇರ್ತಾ ಇದೆ. ಸಂಸತ್ತಿನ ಒಳಗೆ ವಿಂಟರ್ ಸೆಷನ್ ನಡೀತಾ ಇದೆ. ರಾಜಕೀಯ ತಾಪಮಾನದ ಜೊತೆಗೆ ನಕಲಿ ಗಾಂಧಿ ಕುಟುಂಬದ ಟೆನ್ಷನ್ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಅದರಲ್ಲೂ ಮೋದಿ ಮತ್ತು ಶಾ ಈ ಬಾರಿ ಗಾಳ ಹಾಕಿರೋದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅನ್ನೋ ಮೀನಿಗೆ. ಬಿಡೋ ಮಾತೇ ಇಲ್ಲ ಅಂತ ಟೊಂಕ ಕಟ್ಟಿ ನಿಂತಿದ್ದಾರೆ. ಯಾವ ಅಡಾನಿ ವಿಷಯನ ಇಟ್ಕೊಂಡು ಅಗ್ರೆಸಿವ್ ಆಗಿದ್ರು ರಾಹುಲ್ ಗಾಂಧಿ, ಅದೇ ರಾಹುಲ್ ಗಾಂಧಿಗೆ ಸೋರೋಸ್ ವಿಚಾರ ಮುಂದೆ ತಂದು ಹೆಚ್ಚು ಕಡಿಮೆ ಸಿಂಹ ಸ್ವಪ್ನವಾಗಿದ್ದಾರೆ ಮೋದಿ ಶಾ. ಇದುವರೆಗೂ ರಾಹುಲ್ ಗಾಂಧಿ ಮಾಡ್ತಾ ಇದ್ದಂತಹ ಆರಾಟ ಚೀರಾಟನ ಬಂದ್ ಮಾಡುವುದಕ್ಕೆ ಬಿಜೆಪಿಗೆ ಸೋರೋಸ್ ಅನ್ನುವ ಬ್ರಹ್ಮಾಸ್ತ್ರ ಸಿಕ್ಬಿಟ್ಟಿದೆ. ಅದರಲ್ಲೂ ಬಿಜೆಪಿ ರಾಷ್ಟ್ರಾಧ್ಯಕ್ಷರೇ ಫ್ರಂಟ್ ಫುಟ್ ಗೆ ಬಂದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ರಾಜ್ಯಸಭೆಯಲ್ಲಿ ಪದೇ ಪದೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಖರ್ಗೆ ಮತ್ತು ಸೋನಿಯಾ ಗಾಂಧಿ ಅವರಿಗೆ. ಸೋನಿಯಾ ಸೋರೋಸ್ರಿಗೆ ಇರ್ತಕ್ಕಂತ ರಹಸ್ಯ ಸಂಬಂಧ ಏನು, ದೇಶದಿಂದ ಗಾಂಧಿ ಕುಟುಂಬ ಏನನ್ನ ಮುಚ್ಚಿಡೋದಕ್ಕೆ ಹೊರಟಿದೆ ಅಂತ ರಾಜ್ಯಸಭೆಯಲ್ಲಿ ವಾಗ್ದಾಳಿ ಮಾಡ್ತಾ ಇದ್ರೆ, ಈ ಕಡೆ ಲೋಕಸಭೆಯಲ್ಲಿ ಬಿಜೆಪಿಯ ನಿಶಿಕಾಂತ್ ದುಬೆ 10 ಪ್ರಶ್ನೆಗಳನ್ನಿಟ್ಕೊಂಡು ಪದೇ ಪದೇ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿಗರಿಗೆ. ಅದರಲ್ಲೂ ರಾಹುಲ್ ಗಾಂಧಿ ಸದನಕ್ಕೆ ಬರೋದನ್ನ ಕಾಯ್ತಾ ಇದ್ದಾರೆ. ಈ ಕಡೆ ರಾಹುಲ್ ಗಾಂಧಿಗೆ ವಿಚಾರ ಗೊತ್ತಾಗಿ ಲೋಕಸಭೆಯಿಂದನೇ ಪರಾರಿಯಾಗಿದ್ದಾರೆ. ಯಾಕಂದ್ರೆ ಸದನಕ್ಕೆ ಬಂದ್ರೆ 10 ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಗತ್ತೆ. ಬಿಜೆಪಿಯವರ ಬಾಣ ಬಿರುಸುಗಳಿಗೆ ಶೇಪ್ ಔಟ್ ಆಗೋದು ಗ್ಯಾರಂಟಿ ಅಂತ ರಾಹುಲ್ ಗಾಂಧಿಗೆ ಸ್ಪಷ್ಟವಾಗಿ ಅರಿವಾಗಿ ಹೋಗಿದೆ. ಈವರೆಗೆ ಯಾವ ರೀತಿ ಕಾಂಗ್ರೆಸ್ನವರು ಸದನದಲ್ಲಿ ಗದ್ದಲ ಸೃಷ್ಟಿ ಮಾಡಿ ಸದನ ಮುಂದುವರಿಯದಂತೆ, ಯಾವುದೇ ಬಿಲ್ಗಳನ್ನು ಪಾಸ್ ಆಗೋದಕ್ಕೆ ಅವಕಾಶ ಮಾಡಿಕೊಡದಂತೆ ಗದ್ದಲ ಸೃಷ್ಟಿ ಮಾಡ್ತಾ ಇದ್ರು, ಅದೇ ಫಾರ್ಮುಲಾನ ಈಗ ಬಿಜೆಪಿಯವರು ಕಾಂಗ್ರೆಸ್ಗೆ ತಿರುಗಿಸಿದ್ದಾರೆ. ಬೇಟೆಗಾರ ಯಾವ ರೀತಿ ಸಮಯಕ್ಕಾಗಿ ಕಾದು ಹೊಂಚು ಹಾಕಿ ಗುರಿ ಇಟ್ಟು ಬಾಣ ಹೂಡ್ತಾನೋ, ಅದೇ ರೀತಿ ಲೋಕಸಭೆ ಮತ್ತು ರಾಜ್ಯಸಭೆನಲ್ಲೂ ಬಿಜೆಪಿಯವರು ಕಾದು ಹೊಡಿತಾ ಇದ್ದಾರೆ. ರಾಜ್ಯಸಭೆ, ಲೋಕಸಭೆ ಮತ್ತು ಸದನದ ಹೊರಗೆ ಮೂರೂ ಕಡೆಯಿಂದ ತ್ರಿಕೋನ ಸೃಷ್ಟಿ ಮಾಡಿ ಗಾಂಧಿ ಕುಟುಂಬ ಹೈರಾಣಾಗೋ ರೀತಿನಲ್ಲಿ ಬಿಜೆಪಿ ಅಟ್ಯಾಕ್ ಮಾಡ್ತಾ ಇದೆ. ಡೈರೆಕ್ಟ್ ಆಗಿ ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ರಾಹುಲ್ ಗಾಂಧಿ ಅವರು ಏನು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ಆ ಯಾತ್ರೆಗೆ ಸ್ಪಾನ್ಸರ್ಶಿಪ್ ಮಾಡಿದ್ದು ದೇಶ ವಿರೋಧಿ ಶಕ್ತಿಗಳು. ಈಗ ಇಡಿ, ಸಿಬಿಐ, ಎನ್ಐ ಒಂದೇ ಎರಡೇ ನಾನಾ ತನಿಖಾ ಏಜೆನ್ಸಿಗಳ ತೂಗುಗತಿ ತೂಗ್ತಾ ಇದೆ ಗಾಂಧಿ ಕುಟುಂಬದ ಮೇಲೆ. ಈಗಾಗಲೇ ನಾವೇ ವರದಿ ಮಾಡಿರೋ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ಸಿಟಿಜನ್ಶಿಪ್ ಇದೇ ಡಿಸೆಂಬರ್ 19ನೇ ತಾರೀಕು ನಿರ್ಧಾರ ಆಗುವ ಎಲ್ಲ ಸಾಧ್ಯತೆಗಳು ಇದಾವೆ. ಆ ಕಡೆ ಸೋರೋಸ್ ಮತ್ತು ಸೋನಿಯಾ ಸಂಬಂಧದ ಬಗ್ಗೆನೂ ತನಿಖೆ ಶುರು ಮಾಡೋದಕ್ಕೆ ಗ್ರೌಂಡ್ ತಯಾರಾಗ್ತಾ ಇದೆ. ಸೋನಿಯಾ ಮತ್ತು ರಾಹುಲ್ ಅರೆಸ್ಟ್ ಆಗಿ ಜೈಲಿನಲ್ಲಿ ಕಾಲ ಕಳೆಯುವ ಸಮಯ ದೂರ ಇಲ್ಲ. ಸೋನಿಯಾ ಗಾಂಧಿ ಸೂಪರ್ ಪ್ರೈಮ್ ಮಿನಿಸ್ಟರ್ ಆಗಿ ಪ್ರಧಾನಿಯಾಗಿ ಮನಮೋಹನ್ ಸಿಂಗ್ ಅವರ ಆಳ್ವಿಕೆ ಇದ್ದ ಯುಪಿಎ ಅವಧಿನಲ್ಲಿ ಕಡಿಮೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿತ್ತ? 2G, ಕೋಲ್ಗೇಟ್, ಕಾಮನ್ವೆಲ್ತ್ ನಂತಹ ಹಗರಣಗಳು ಒಂದೇ ಎರಡೇ ಇವೆಲ್ಲವೂ ಜನರ ಕಣ್ಣು ಮುಂದೆನೆ ಇದೆ. ಈ FDLAP, ಫೋರಂ ಆಫ್ ಡೆಮಾಕ್ರೆಟಿಕ್ ಲೀಡರ್ಸ್ ಇನ್ ಏಷ್ಯಾ ಪೆಸಿಫಿಕ್, ಇದರ ಕೋ ಪ್ರೆಸಿಡೆಂಟ್ ಯಾರು? ಸೋನಿಯಾ ಗಾಂಧಿ ಅವರು. ಈ FDLAP ಗೆ ಫಂಡ್ ಮಾಡ್ತಾ ಇರೋದು ಯಾರು? ಇದೇ ಜಾರ್ಜ್ ಸೋರೋಸ್, ದೇಶದ್ರೋಹಿ. ಈ ಸೋರೋಸ್ ಸೋನಿಯಾ ಸಂಬಂಧ ಪ್ರಪಂಚಕ್ಕೆ ಗೊತ್ತಿದೆ, ಅದು ಸರ್ವವಿದಿತ. ರಾಹುಲ್ ಗಾಂಧಿ ಎಷ್ಟೆಲ್ಲ ಬಾರಿ ಅಮೆರಿಕ ಪ್ರವಾಸ ಮಾಡಿದ್ದಾರೆ, ಅವರ ಸುತ್ತಮುತ್ತ ಯಾರಿದ್ರು, ಆ ಫೋಟೋಗಳಲ್ಲಿ ಇರ್ತಕ್ಕಂತ ವ್ಯಕ್ತಿಗಳು ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಜಾರ್ಜ್ ಸೋರೋಸ್ ಜೊತೆಗೆ ಗುರುತಿಸಿಕೊಂಡಿರೋರೇ ಆಗಿದ್ದಾರೆ. ಇನ್ನು ಡೇಂಜರಸ್ ವಿಚಾರ ಏನಪ್ಪಾ ಅಂದ್ರೆ, ಖಲಿಸ್ತಾನಿ ಉಗ್ರ ಸಂಘಟನೆಯ ಜೊತೆಗೆ ಗುರುತಿಸಿಕೊಂಡಿರೋರು ಸಹ ರಾಹುಲ್ ಗಾಂಧಿ ಅವರ ಜೊತೆಗೆ ಕಂಡು ಬಂದಿದ್ದಾರೆ. ಇನ್ನು ದುರದೃಷ್ಟ ಏನ್ ಗೊತ್ತಾ, ಈ ರಾಹುಲ್ ಗಾಂಧಿ ಅವರು ಮೀಟ್ ಮಾಡಿರುವಂತಹ ಅವರ ಸುತ್ತಮುತ್ತಲಿರುವಂತವ್ರು ಯಾರು? ISI ಪಾಕಿಸ್ತಾನಿ ದೇಶದ ಜೊತೆಗೆ ಗುರುತಿಸಿಕೊಂಡಿರುವಂತವ್ರು. ಇಷ್ಟೆಲ್ಲ ಮೋದಿ ಮತ್ತು ಮೋದಿ ಸರ್ಕಾರಕ್ಕೆ ಗೊತ್ತಿರ್ಲಿಲ್ವಾ ಅಂತ ನೀವು ಕೇಳ್ಬೋದು. ಹೌದು, ಗೊತ್ತಿತ್ತು. ಆದ್ರೆ ಗಾಢ ನಿದ್ರೆಯಲ್ಲಿತ್ತು. ಯಾವಾಗ ಜನ 303 ಸೀಟಿಂದ 240ಕ್ಕೆ ಇಳಿಸಿದ್ರು, ಆಗ ಗೊತ್ತಾಯ್ತು ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಅಂತ. ಹಾಗಾಗಿ ಈಗ ಫೀಲ್ಡ್ ಇಳಿದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಸೋನಿಯಾ ರಾಹುಲ್ರನ್ನ ಕೆಡ್ಡಕ್ಕೆ ಕೆಡುವುದಕ್ಕೆ ಮೋದಿ ಮತ್ತು ಶಾ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಅದರ ಭಾಗವಾಗಿ ಸೋರೋಸ್ ಸೋನಿಯಾರ ಸಂಬಂಧವನ್ನ ಸದನದ ಹೊರಗೂ ಸಂಬಿತ್ ಪಾತ್ರರು ಪ್ರೆಸ್ ಕಾನ್ಫರೆನ್ಸ್ ಮಾಡುವ ಮೂಲಕ ಎತ್ಕೊಳ್ತಾ ಇದ್ದಾರೆ. ನೀವೇ ಯೋಚನೆ ಮಾಡಿ, ಬಿಜೆಪಿ ಅವರು ಯಾವ ಮಟ್ಟಕ್ಕೆ ಹೋಗಿ ಆರೋಪ ಮಾಡಿದಾರಪ್ಪ ಅಂದ್ರೆ ದೇಶದ್ರೋಹಿ ಅನ್ನೋ ಪಟ್ಟ ಸಹ ಕಟ್ಬಿಟ್ಟಿದ್ದಾರೆ. ಇದು ಸದನದಲ್ಲಿ ಮಾಡಿರೋದ್ರಿಂದ ಸದನದ ರೆಕಾರ್ಡ್ಸ್ ಗೆ ಹೋಗುತ್ತೆ. ಸೋನಿಯಾ ಮತ್ತು ರಾಹುಲ್ ಗಾಂಧಿ
ಸೋರೋಸ್ ಸಂಬಂಧ ಹೊಂದಿರೋದ್ರಿಂದ ದೇಶದ್ರೋಹಿಗಳಿವರು, ದೇಶ ವಿರೋಧಿ ಸೋರೋಸ್ ಜೊತೆಗೆ ಗುರುತಿಸಿಕೊಂಡಿದ್ದಾರೆ ಅನ್ನೋ ಗಂಭೀರ ಗುರುತರ ಆರೋಪನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಈಗ ಈ ಹಿಂದೆ ಯಾವತ್ತಾದ್ರೂ ಬಿಜೆಪಿಯವರು ಈ ಶೈಲಿನಲ್ಲಿ ಅಟ್ಯಾಕ್ ಮಾಡಿರೋದು ನೀವು ನೋಡಿದೀರಾ? ಸಾಧ್ಯನೇ ಇಲ್ಲ. ಅದು ಯಾರ ಮೇಲೆ? ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಮೇಲೆ. ಇರುಸು ಮುರುಸು ತಪ್ಪಿಸಿಕೊಳ್ಳೋದಕ್ಕೆ ಸೋನಿಯಾ ಗಾಂಧಿ ರಾಜ್ಯಸಭೆಗೆ ಬರ್ತಾನೆ ಇಲ್ಲ. ಸ್ನೇಹಿತರೆ, ಈ ಗಾಂಧಿ ಕುಟುಂಬದವರು ಯಾರ್ಯಾರಿಂದೆಲ್ಲ ದುಡ್ಡು ತಿಂದಿದ್ದಾರೆ ಗೊತ್ತಾ? ರಾಜೀವ್ ಗಾಂಧಿ ಫೌಂಡೇಶನ್ಗೆ ಫಂಡ್ ಮಾಡ್ತಾ ಇರೋದು ಯಾರು? ಇದೇ ಜಾರ್ಜ್ ಸೋರೋಸು. ಚೈನಾದಿಂದಲೂ ಸಹ ಗಾಂಧಿ ಕುಟುಂಬ ದುಡ್ಡು ತಿಂದಿದೆ ಅಂತ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಫೌಂಡೇಶನ್ಗೆ ಚೈನಾದ ಫಂಡ್ ಇದೆ. ಚೈನಾದ ಎಂಬೆಸಿ, ಕಮ್ಯುನಿಸ್ಟ್ ಪಾರ್ಟಿಯವರು ಸಹ ರಾಜೀವ್ ಗಾಂಧಿ ಫೌಂಡೇಶನ್ಗೆ ದುಡ್ಡು ಕೊಟ್ಟಿದ್ದಾರೆ. ಎಂತ ದುರದೃಷ್ಟ ನೋಡಿ. ಇದೇ ರಾಹುಲ್ ಗಾಂಧಿ ಅವರು ಏನಂತ ಆರೋಪ ಮಾಡ್ತಾರೆ? ಚೈನಾದವರು ಭಾರತದ ಗಡಿಯೊಳಗೆ ನುಗ್ಗಿಬಿಟ್ಟಿದ್ದಾರೆ, ಭಾರತದ ಭೂಪ್ರದೇಶನ ಆಕ್ರಮಣ ಮಾಡ್ಕೊಂಡಿದ್ದಾರೆ, ಅತಿಕ್ರಮಿಸಿದ್ದಾರೆ, ಮೋದಿ ಸರ್ಕಾರ ನಿದ್ದೆ ಮಾಡ್ತಾ ಇದೆ ಅಂತೆಲ್ಲ ಆರೋಪ ಮಾಡೋ ರಾಹುಲ್ ಗಾಂಧಿ ಯಾವತ್ತಾದ್ರೂ ಭಾರತ ಮತ್ತು ಚೀನಾದ ವಿಚಾರವಾಗಿ ಚೀನಾವನ್ನ ಬೈದಿದ್ದನ್ನ ನೀವು ಗಮನಿಸಿದೀರಾ? ಖಂಡಿತ ಇಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಚೀನಾಕ್ಕೂ ಮತ್ತು ಗಾಂಧಿ ಕುಟುಂಬಕ್ಕೂ ಇರುವ ರಿಶ್ತಾ, ಸಂಬಂಧ ಎಂತದ್ದು ಅಂತ. ಒಂದ್ ಕಡೆ ಭಾರತದ ಪರ ಅನುಕಂಪದ ಕಣ್ಣೀರು ಸುರಿಸೋ ನಾಟಕ ಮಾಡೋದು, ಇನ್ನೊಂದು ಕಡೆ ಚೈನಾದಿಂದ ಮೂರು ಕಡೆಯಿಂದ ರಾಜೀವ್ ಗಾಂಧಿ ಫೌಂಡೇಶನ್ಗೆ ದುಡ್ಡು ತಗೊಳ್ಳೋದು. ಈಗ ನೀವೇ ಹೇಳಿ, ಬಿಜೆಪಿಯವರು ಸದನದ ಒಳಗೆ ರಾಹುಲ್ ಗಾಂಧಿ ಅವರನ್ನ ಗದ್ದಾರ್ ಅಂದ್ರೆ ದೇಶದ್ರೋಹಿ ಅಂದಿದ್ರಲ್ಲಿ ಸರಿ ಇದೆಯಾ ತಪ್ಪಿದೆಯಾ ಅಂತ. ಚೈನಾ ವಿರುದ್ಧ ಯಾವತ್ತಾದ್ರೂ ಒಂದೇ ಒಂದು ಮಾತಾಡಿರೋದನ್ನ ಕೇಳಿದಿರಾ ನೀವು? ರಾಹುಲ್ ಗಾಂಧಿ ಇವರು ಅಟ್ಯಾಕ್ ಮಾಡೋದು ಯಾರ ವಿರುದ್ಧ? ಭಾರತ ಸರ್ಕಾರದ ವಿರುದ್ಧ ಮತ್ತು ಭಾರತೀಯ ಸೇನೆಯ ವಿರುದ್ಧ. ಇದು ರಾಹುಲ್ ಗಾಂಧಿ ಅವರ ಹಿಪಾಕ್ರಸಿ. ಇಂಥವರ ಕೈಗೆ ಆಡಳಿತ ಸಿಕ್ಕರೆ ಏನಾಗಬಹುದು ದೇಶದ ಪರಿಸ್ಥಿತಿ? ಸ್ಯಾಮ್ ಪಿತ್ರೋಡ ಯಾರಿವರು? ಕಾಂಗ್ರೆಸ್ನವರು. ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸಕ್ಕೆ ಹೋದಾಗ ಫಂಡ್ ಮಾಡೋದು ಇದೇ ಸ್ಯಾಮ್ ಪಿತ್ರೋಡರ ಆರ್ಗನೈಸೇಷನ್. ಅದಕ್ಕೆ ಫಂಡ್ ಮಾಡೋದು ಯಾರು? ಜಾರ್ಜ್ ಸೋರೋಸು. ಇಲ್ಲೇ ಗೊತ್ತಾಗಿ ಹೋಗ್ಬಿಡುತ್ತೆ ಎಂತಹ ದೇಶದ್ರೋಹಿ ರಾಹುಲ್ ಗಾಂಧಿ ಅಂತ. ಸ್ನೇಹಿತರೆ, ಈಗ ಆರೋಪಗಳಾಗ್ತಾ ಇದೆ, ಮುಂದೆ ಕೇಸ್ ಆಗುತ್ತೆ. ಆಗ ಇಡಿ, ಸಿಬಿಐ, NIA ಎಲ್ಲರೂ ಬಂದು ಕುಮ್ತಾರೆ. ಅದಕ್ಕೆ ಹೇಳಿದ್ದು ಶ್ರೀಕೃಷ್ಣನ ಜನ್ಮಸ್ಥಾನ ಸೇರೋದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲ ಗಾಂಧಿ ಕುಟುಂಬ ಅಂತ. ನೀವು ಕೇಳ್ಬೋದು, ಕಾಂಗ್ರೆಸ್ ಪಕ್ಷ ರಾಜಕೀಯ ಪಕ್ಷ, ಬಿಜೆಪಿ ಸಹ ರಾಜಕೀಯ ಪಕ್ಷ, ರಾಜಕೀಯ ವಿರೋಧಿಗಳಾಗಿರೋದ್ರಿಂದ ಸಹಜವಾಗಿ ಆರೋಪಗಳನ್ನು ಮಾಡಬಹುದು ಅಂತ. ಸ್ನೇಹಿತರೆ, ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಇಲ್ಲಿ. ಈ ಆರೋಪ ಮಾಡಿರೋದು ಸದನದ ಒಳಗೆ, ಅದು ಕಡತಕ್ಕೋಗುತ್ತೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ರೆಸ್ಪೆಕ್ಟಿವ್ ಅಧ್ಯಕ್ಷರಾಗಿರೋರು ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನು ಕೊಟ್ಟ ಮೇಲೇನೆ ಆರೋಪ ಮಾಡೋದಕ್ಕೆ ಅವಕಾಶ ಕೊಡೋದು. ಅಂದ್ರೆ ಪಕ್ಕ ಆಯ್ತು, ಪುಕ್ತ ಸಬೂತ್ ಇಟ್ಕೊಂಡೇ ಬಿಜೆಪಿ ಅವರು ಅಟ್ಯಾಕಿಂಗ್ ಮೋಡ್ಗೆ ಬಂದಿರೋದು ಅಂತ. ಇಲ್ಲಿ ವಿದೇಶಿ ಫಂಡಿಂಗ್ ಮತ್ತು ಹಣಕಾಸಿನ ವಿಚಾರ ಬಂದಿರೋದ್ರಿಂದ ಇಡಿ ಎಂಟ್ರಿ ಆಗುತ್ತೆ. ಅರವಿಂದ್ ಕೇಜ್ರಿವಾಲ್ ವಿಚಾರದಲ್ಲಿ ಏನಾಯ್ತು? ಅದು ನಿಮ್ಮ ಕಣ್ಣು ಮುಂದೆನೆ ಇದೆ. ಹಾಗಾಗಿ ನಾನು ಹೇಳಿದ್ದು, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಶ್ರೀಕೃಷ್ಣನ ಜನ್ಮಸ್ಥಳ ಸೇರಿದ್ರು ಯಾವುದೇ ಆಶ್ಚರ್ಯ ಇಲ್ಲ. ಇದರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.